ಇವತ್ತು ನಾರ್ಮಲ್ ಬ್ಲೌಸ ಹೆಂಗೆ ಕಟ್ ಮಾಡಬೇಕು ಅಂತ ನಾನು ವಿಡಿಯೋ ಹಾಕ್ತೀನಿ. ಸೆಕೆಂಡ್ ಅದು ಸ್ಟಿಚಿಂಗ್ದು ಹಾಕ್ತೀನಿ. ಈಗ ಫಸ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೆಂಗೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿಬೇಕನ್ನೋದು ಇಂಟ್ರೆಸ್ಟ್ ಯಾರಿಗೆ ಇರ್ತದಲ್ಲ ಅವ್ರಿಗೆ ಹೇಳೋದೇನಂದ್ರೆ ಅದಕ್ಕೊಂದು ಟೇಪ, ಈ ಥರದೊಂದು ಮಾರ್ಕರ್ ಕಟ್ಟಾಗ್ಯದಿದು, ಈ ಥರದೊಂದು ಮಾರ್ಕರ, ಕತ್ರಿ, ಇದೊಂದು ಈ ಥರ ಸ್ಕೇಲ್, ಇವಿಷ್ಟು ಕಟ್ ಮಾಡ್ಬೇಕು ಬ್ಲೌಸ. ಯಾರನ್ನ ಕಲಿತೀರಿ ಸ್ಟಾರ್ಟಿಂಗ ಅಂತ ಹೇಳಂದ್ರೆ ಇಷ್ಟು ಇರಬೇಕು. ಇಷ್ಟಿದ್ರೆ ನೀವು ಕಲಿಬೋದು. ನಿಮಗೆ ಹೆಂಗೆ ಕಟ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಬರೀ ನಾರ್ಮಲ್ ಬ್ಲೌಸ್ ತೋರಿಸ್ತೀನಿ ಇವತ್ತು. ಹೆಂಗೆ ನಾರ್ಮಲ್ ಬ್ಲೌಸ್ ಕಟ್ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಂತ್ರಿ. ಇದ್ರ ಮೆಜರ್ಮೆಂಟ್ ತೊಗೊಂಡೆ ನಿಮಗೆ ಇಲ್ಲಿ ತೋರಿಸ್ತೀನಂತ. ಕರೆಕ್ಟಾಗಿ ನೋಡ್ಕೊಳ್ರಿ ಕಟ್ಟಿಂಗ್ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ, ಕ್ಲಿಯರಾಗಿ ತೋರಿಸ್ತೀನಂತ. ಇದು ಬ್ಲೌಸಿಗೆ ಮೆಜರ್ಮೆಂಟ್ ಕೊಟ್ಟಾರ ಅವ್ರ ಇದು ಮೆಜರ್ಮೆಂಟ, ಇದು ಲೈನಿಂಗ್ ಕೊಟ್ಟಾರ್ರಿ. ಇಲ್ಲಿ ನೋಡ್ರಿ ಹೆಂಗೆ ಹಾಕ್ತೀನಿ ಅನ್ನೋದು ತೋರಿಸ್ತೀನಿ. ಈ ಥರ ಅವ್ರ ಬ್ಲೌಸ್ ಎಷ್ಟದ ಅಷ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕು. ತೋರಿಸ್ತೀನಿ ನಿಮ್ಗೆ. ಈಗ ಇಲ್ಲಿ ನೋಡ್ರಿ ಈ ಟೇಪ ಫಸ್ಟ್ ಇಲ್ಲಿ ಹಿಡಿಬೇಕು, ಇಲ್ಲಿಂದ ಇಲ್ಲಿವರೆಗೂ ಮೆಜರ್ಮೆಂಟ್ ತೊಗೋಬೇಕು. ಹಿಂಗೆ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ನೋಡ್ಕೊಡ್ರಿ. ಆಮೇಲೆ ಕರೆಕ್ಟಾಗಿ ಕಾಣಿಸಿಲ್ಲಕ್ಕ ಅಂಥೇಳಿ ಅನ್ಕೋಬೇಡ್ರಿ. ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ 9:15 ಬರ್ತೈತೆ ಅವ್ರದ್ದು. ನಾನು 10 ಇಂಚು ತೊಗೋತೀನಿ, ಅರ್ಧ ಇಂಚ್. ಯಾಕಂದರೆ ಇಲ್ಲಿ ಟಕ್ಸ್ ಹಿಡಿಬೇಕಾದ್ರೆ ಅರ್ಧ ಇಂಚ್ ಹಾಫ್ ಆಗುತ್ತೆ ಅಂಥೇಳಿ ತೊಗೋತೀನಿ. ಇಲ್ಲಿ ನಿಮಗೆ ಬಿಗಿನರ್ಸ್ ಆದರೆ ಅರ್ಥ ಆಗಲಿ ಅಂತ ಅನ್ನೋದಕ್ಕೆ ಹೇಳತ್ತೀನಿ. ಇಲ್ಲಿಂದ ಇಲ್ಲಿ ಕರೆಕ್ಟು 9:15 ಆಯ್ತು ಅವ್ರದ್ದು. ಇಲ್ಲಿ ನೋಡಮ್ರಿ ಎಷ್ಟದ ಅಂಥೇಳಿ. ಇದು 11 ಅದ, ಇಷ್ಟು ಹತ್ತಲ್ಲ ಅವ್ರಿಗೆ, ಮತ್ತು 1 ಇಂಚ್ ಕಮ್ಮಿ ಇಟ್ಕೊಂಡ್ರಿ. ಕರೆಕ್ಟ್ ನೋಡ್ಕೊಳ್ರಿ. ಫ್ರಂಟಾ ಬ್ಯಾಕಾ ಹೆಂಗೆ ಕಟ್ ಮಾಡ್ತೀನಿ ಅನ್ನೋದು ಪೂರ್ತಿ ತೋರಿಸ್ತೀನಿ. ಈಸಿ ಮೆಥಡಲ್ಲೇ ತೋರಿಸ್ತೀನಿ. ನಾನು ಕಟ್ಟಿಂಗ್ 2 ಥರ ಮಾಡ್ತೀನಿ. ಇದು ಟೇಲರ್ ಕಟ್ಟಿಂಗು ಬರುತ್ತೆ, ಹಳ್ಳಿನಲ್ಲಿ ಮಾಡ್ತಾರಲ್ಲ ಆ ಥರ ಕಟ್ಟಿಂಗು ನನಗೆ ಕರೆಕ್ಟಿಗೆ ಇಲ್ಲ. ಆಯ್ತು ನೋಡ್ರಿ 10 ಇಂಚ್. ಇದು ಇಷ್ಟು ಕಟ್ ಮಾಡ್ಕೊಂಡು ತೆಗಿತೀನಿ. ಈಗ ಇದು ಸ್ಲೀವ್ಸಿಗೆ ಬರುತ್ತೆ. ಈ ಸೈಡ್ ಪಾರ್ಟ್ ನಮಗೆ ಬೇಡ. ಇದು ನಿಮಗೆ ಇವತ್ತು ಈಸಿಯಾಗಿ ಕಟ್ಟಿಂಗ್ ತೋರ್ಸಕತ್ತೀನಿ. ಟೇಲರ್ ಕಟ್ಟಿಂಗು ನಂಗೆ ಬರುತ್ತೆ ಅಂತ ಹೇಳಿಲ್ಲ, ಅದು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ. ಈ ಬ್ಲೌಸ್ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ 4 ರೀತಿನಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನೀವೇನು 10 ಇಂಚಲ್ಲಿ ತೊಗೊಂಡಿದ್ರಲ್ಲ, ತೊಗೊಂಡ್ಮೇಲೆ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕಿದೆ ಬ್ಲೌಸ್. ಅಂದರೆ ಶೋಲ್ಡ್ರ್ ಒಟ್ಟೆ ಹಿಂಗೆ ಜರಿಲಾರ್ದಂಗೆ, ಡ್ರಾಪ್ ಅಲ್ಲಾರ್ದಂಗೆ ನೀಟಾಗಿ ಕೂಡ್ಬೇಕಂದ್ರೆ ಈ ಥರ ಮೆಥಡ್ ಯೂಸ್ ಮಾಡಿರಿ, ಕರೆಕ್ಟ್ ಆಗುತ್ತೆ ನೋಡ್ರಿ. ನಾನು ಇದೇ ಥರ ಟ್ರಿಕ್ಸ್ ಯೂಸ್ ಮಾಡ್ತೀನಿ ಜಾಸ್ತಿ. ಜಲ್ದಿ ತೋರಿಸ್ತೀನಿ ನೋಡ್ರಿ. ಈಗ ನೆಕ್ ವಿಡ್ತ್ ನೋಡ್ಬೇಕು ಅವ್ರದ್ದಂದ್ರೆ ಈಗ ಬ್ಲೌಸ್ ಇಲ್ಲಿ ಹಾಕ್ತೀನಿ ನೋಡ್ರಿ. ಅವ್ರದ್ದು ನೆಕ್ ವಿಡ್ತ್ ಎಷ್ಟೈತಿ ಡೀಪ್ ಅಂದರೆ 2.5 ಇರೋದು ಅವ್ರ ನೆಕ್ ವಿಡ್ತ್. 2.5 ಇರೋದು ಅವ್ರು ಡೀಪ್ ಜಾಸ್ತಿ ಐತೆ ಫ್ರಂಟ್. ನಾನಿಲ್ಲಿ 2 ಇಂಚ್ ಇಟ್ಕೋಬೇಕು. ನಾನಿಲ್ಲಿ ಎರಡಕ್ಕೂ ಒಂದು ಅರ್ಧ ಇಂಚ್ ಕಮ್ಮಿ ಇಟ್ಕೊಳಕತ್ತೀನಿ. ಯಾಕಂದರೆ ಹಿಂಗೆ ಶೋಲ್ಡ್ರು ಸ್ವಲ್ಪ ಇಲ್ಲಿ ಶೋಲ್ಡ್ರ್ ಇದು ಕರೆಕ್ಟಾಗಿರ್ಬೇಕು. ನೆಕ್ ವಿಡ್ತ್ ಮಾತ್ರ ಕಮ್ಮಿ ಇರಬೇಕು ಇಲ್ಲಿ, ಅವಾಗ ಶೋಲ್ಡ್ರು ಡ್ರಾಪ್ ಆಗೋದಿಲ್ಲ. ಇಲ್ಲಿ 3 ಇಂಚ್ ತೊಗೋತೀನಿ. ಅದು 3 ಇಂಚ್ ಹೆಂಗೆ ತೊಗೋಬೇಕಮ್ಮ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇದೆಷ್ಟು 2 ಇಂಚ್ ಐತೆ ಕಟ್ಟಿಂಗ್. ಇಲ್ಲಿ 1/2 ಇಂಚ, ಇಲ್ಲಿ 1/2 ಇಂಚ ಹೋಗಿ ಕರೆಕ್ಟಾಗಿ 3 ಇಂಚ್ ಇಟ್ಕೊಂಡೆ ನಾವು ಅಂದರೆ ಕರೆಕ್ಟಾಗಿ 2 ಇಂಚ್ ಕುತ್ಕೋತೈತದ. ಇದು 2 ಇಂಚು. ಅವ್ರ ಬಗಲ್ ಅಳತೆ ಹೆಂಗೆ ತೊಗೋಬೇಕು ಅಂದರೆ ಇದು ಮೆಜರ್ಮೆಂಟಿಂದ ಇಲ್ಲಿ ಕರೆಕ್ಟಾಗಿ ಇದು ಬಟ್ಟೆ ಇಲ್ಲೇನು ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಹಿಡಿಬೇಕು. ಅಲ್ಲಿಂದ ಕರೆಕ್ಟಾಗಿ ಹಿಂಗೆ ನೀಟಾಗಿ ಹಿಡ್ಕೊಂಡ್ರೆ ಗೊತ್ತಾಗತ್ತೆ. ಈಗ ಇಲ್ಲಿ ಬಗಲ್ ಬರುತ್ತೆ ಕರೆಕ್ಟಾಗಿ. ಅವ್ರದ್ದು ರೆಡಿ 4.5, ರೆಡಿ ಕರೆಕ್ಟ್ 4.5 ಆಯ್ತು ಅವ್ರದ್ದು. ನೋಡ್ರಿ ಶೋಲ್ಡ್ರಾಗ 3.5 ತೊಗೊಂಡೇನಿ. ಇಲ್ಲಿ 3.5 ತೊಗೊಂಡೇನಿ ಕ್ರಾಸ್ ಬೆಲ್ಟ್. ಈ ಸೈಡ್ 3.5, ಈ ಸೈಡು 3.5 ತೊಗೋತೀನಿ. ನಾನು ಸೆಂಟ್ರಲ್ ಅಂದರೆ ಟಕ್ಸ್ ನೀಟಾಗಿ ಕರೆಕ್ಟಾಗಿ ಕುತ್ಕೊಳ್ಳಿ ಅಂತ ನನ್ನ ಕಟ್ಟಿಂಗ್ ತೋರ್ಸಕತ್ತೀನಿ. ನೀಟಾಗಿ ಕುತ್ಕೊಳ್ಳಿ ಅಂತ ಇಲ್ಲಿ ಹಿಂಗೆ ಹಾಕ್ಕೊಂಡೀನಿ. ಇಲ್ಲಿ ಬಗಲ 1 ಇಂಚ್ ಇಟ್ಕೋತೀನಿ ನೋಡ್ರಿ. ಇಲ್ಲಿಂದ ಹಿಂಗೆ ತೊಗೋಬೇಕಿದೆ ಮಾರ್ಕ್. ಸ್ವಲ್ಪ ಚೂರು ಒಳಗೆ ಜಾಸ್ತಿ ತೊಗೊಂಡ್ರೆ ಹೋಗ್ಬಿಡ್ತೈತೆ. ಹಿಂಗೆ ತೊಗೊರಿ, ಚೂರು ಲೈಟಾಗಿ ಹಿಂಗೆ ಒಳಗೆ ಕ್ರಾಸ್ ಬಂತಂದ್ರೆ ರಿಂಕಲ್ಸ್ ಬರಲ್ಲ ಅಂಥೇಳಿ ಇದು ಹಿಂಗೆ ತೊಗೊಂಡಾಗ. ಅವ್ರದ್ದು 9.5 ಇತ್ತು ಕರೆಕ್ಟಾ. ನಮಗೆಲ್ಲ ರೆಡಿ ಹೋಗಿ ಇಷ್ಟು ಕೂತ್ಕೊಂಡ್ರೆ ಸಾಕು, ಕರೆಕ್ಟ್ ಕೊಡ್ತದ್ರಿ ಹೊಲ್ಗೆ. ಇದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ.
ಇದನ್ನು ಚೂರು ಹಿಂಗೆ ತೊಗೋಬೇಕು. ಇದು ಫ್ರಂಟ್ ಅಷ್ಟೇ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ಬ್ಯಾಕ್ ಪಾರ್ಟ್ ಕಟ್ ಮಾಡಲ್ಲ. ಇದು ಫ್ರಂಟ್ ನೆಕ್ ಹಿಂಗೆ ಹಾಕೊಡ್ರಿ ನೀಟಾಗಿ. ನಾನು ಕಟ್ ಮಾಡ್ಕೋಬೇಕಂತ ನಾನು ಹಾಕ್ಕೊಳ್ಳಲ್ಲ, ಈಗ ನಿಮ್ಗೆ ತೋರ್ಸಕ್ಕಂತ ಹಾಕ್ಕೊಳತ್ತೀನಿ. ಇದು ಎಕ್ಸ್ಟ್ರಾ ತೆಗೆದೀನಿ ಸಪ್ರೇಟ. ಇದು ಫ್ರಂಟ್ ಅಷ್ಟೇ ಕಟ್ ಮಾಡ್ಕೊಳ್ರಿ, ಬ್ಯಾಕ್ ಕಟ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಬ್ಯಾಕ್ 1/2 ಇಂಚ್ ಎಕ್ಸ್ಟ್ರಾ ಬರಬೇಕಲ್ಲ. ಫ್ರಂಟ್ ಅಷ್ಟೇ ಕಟ್ ಮಾಡ್ಕೊಳ್ರಿ. ಈ ಬ್ಲೌಸ್ ಸ್ಟಿಚಿಂಗ್ ಭೀ ಹಾಕ್ತೀನಿ ನಿಮಗೆ. ಬ್ಯಾಕ್ ಹೆಂಗೆ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಅಂತ ತೋರಿಸ್ತೀನಿ ನೋಡ್ರಿ. ಇದ್ರಾಗೆ ನಾನೇನು ಮಾರ್ಕ್ ಮಾಡ್ಕೊಳ್ಳಲ್ಲ, ಅದ್ರಾಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀನಿ. ಬಿಟ್ಕೊಂಡು ಹಿಂಗೆ ಕಟ್ ಮಾಡ್ಕೊತೀನಿ ನೋಡ್ರಿ. ಇದು ಎಕ್ಸ್ಟ್ರಾ ಮಿಕ್ಕಿರೋ ಬಟ್ಟೆ ಅದ ರೀ. ಇದು ಬ್ಯಾಕ್ ಉದ್ದ ಇಷ್ಟು ಇಲ್ಲ ಎಕ್ಸ್ಟ್ರಾ ಅಂತೇಳಿ ಕಟ್ ಮಾಡಿ ತೆಗ್ದೀನಿ. ಇದ್ರ ನೆಕ್ ಬಿಡ್ತು ತೋರಿಸ್ತೇನೆ. ಆವಾಗಲೇ ತೋರಿಸ್ತಲ್ಲ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂಡು ನೋಡ್ರಿ, ಇಲ್ಲಿ 9 ಇಂಚ್ ಅಂತೇಳಿ. ಇದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂತ ಹೇಳ್ಯಾರ, ಒಂದು 10 ಇಂಚ. 9.5 ಇಡ್ತೀನಿ ನೋಡ್ರಿ. ಇದು ಸ್ವಲ್ಪ ಡೀಪ್ ಬೇಕಾಗಲ್ಲ. ಡೀಪ್ ಇಲ್ಲ ಅಂದರೆ 2 ಇಂಚ್ 2 ಇರಲಿ, ಡೀಪ್ ಬೇಕಂದ್ರೆ 3 ಇಟ್ಕೊಳ್ಳಿ. ಒಂದು 1/2 ಇಂಚ್ ಡೀಪ್ ಇಡ್ತೀನಿ ಇದಕ್ಕೆ. ಹಿಂಗೆ ಅಂದರೆ ಇಲ್ಲಿ ಎಷ್ಟು ಇರ್ತೈತೆ ನೆಕ್ ಬಿಡ್ತು ಅಷ್ಟೇ ಇರಬೇಕು, ಇಲ್ಲಿ ಅಷ್ಟೇ ಡೀಪ್ ಆಗಬೇಕು. ಇಲ್ಲೆಲ್ಲ ಡೀಪ್ ಆಗೋದಿಲ್ಲ, ಕರೆಕ್ಟಾಗಿ ಕೊಡ್ತದೆ ಬ್ಲೌಸ್. ಈ ಥರ ಹಿಂಗೆ ತೊಗೊಂಡ್ರೆ ಬ್ಲೌಸ್ ನೆಕ್ ಕರೆಕ್ಟ್ ಡೀಪ್ ರೌಂಡ್ ಕೊಡ್ತದೆ. ಹಿಂಗೆ ನೋಡಿ ಕಟ್ ಮಾಡೋದು ಭೀ ಹೆಂಗೆ ಅಂತ ತೋರಿಸ್ತೀನಿ. ಹಿಂಗೆ ಕತ್ರಿ ಹಿಡಿದ್ರೆ ಅಂದರೆ ಹಿಂಗೆ ತಿರುಗಿಬಿಡ್ಬೇಕಿದೆ. ಹಿಂಗೆ ರೌಂಡ ತೊಗೊಂಡ್ರಿ ಅಂದರೆ ಕರೆಕ್ಟ್ ಕೊಡ್ತದೆ. ಇದಾಯ್ತು. ಫ್ರಂಟ ಬ್ಯಾಕ ಎರಡೂ ಅದು. ಇವೇನು ಮಾಡಬೇಕು, ಈ ಶೋಲ್ಡ್ರ್ ಕಟ್ ಮಾಡ್ಕೊಳ್ಳೋದಿಲ್ಲ. ಇದು ನಾರ್ಮಲ್ ನಿಮಗೆ ಕಟಿಂಗ್ ಹೇಳತ್ತಿಲ್ಲ ನಾ, ಇವತ್ತು ಟೇಲರ್ ಕಟಿಂಗ್ ತೋರಿಸಿಲ್ಲ ನಿಮಗೆ. ಹಳ್ಳಿಗೆ ಹೆಂಗೆ ಕಟ್ ಮಾಡ್ಕೋತಾರೆ ನಾರ್ಮಲ್ ಕಟ್ಟಿಂಗ್ ಅದೇ ತೋರಿಸೋಗುತ್ತೆ ನಮಗೀಗ, ಈಸಿ ಆಗಲಿ ನಿಮಗೆ ಅಂಥೇಳಿ. ಈ ಥರ ಇಲ್ಲಿ ಕಟ್ ಮಾಡ್ಕೊಂಡೇವಂದ್ರೆ ಇದು ಇಲ್ಲೇ ಜಾಯಿಂಟ್ ಮಾಡೋದು ಅಂತೇಳಿ ಗೊತ್ತಾಗ್ತದ. ಇದು ಓಪನ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಜಾಯಿಂಟ್ ಇರ್ತೈತಲ್ಲ ಅದು ಓಪನ್ ಮಾಡಿ ಕಟ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಇದು ಕ್ರಾಸ್ ಬೆಲ್ಟ್ ಅವಾಗಲೇ ನಿಮಗೆ ಕಟ್ ಮಾಡಿ ತೋರಿಸ್ತಲ್ಲ ಫ್ರೆಂಡ್ಸ್, ನಾನು ಸಪ್ರೇಟ್ ಇದು ಕಟ್ ಮಾಡಿ ನೋಡ್ರಿ. ಕರೆಕ್ಟಾಗಿ ಇದು 3.5 ಅದ, ಇಲ್ಲಿ 3.5 ಹಿಂಗೆ ತೆಗೆದು ತೋರಿಸ್ತೀನಿ. ಇದು ಕಟ್ ಮಾಡಿ ಕೊಡ್ತೀನಿ ನೋಡ್ರಿ. ಇದು ಈ ಕಡೆನೇ ಎಕ್ಸ್ಟ್ರಾ ಬರಬೇಕು, ಈ ಕಡೆನೇ ಎಕ್ಸ್ಟ್ರಾ ಬರಬೇಕು. ಸೆಂಟ್ರಲ್ಲಿ ಹಿಂಗೆ ಟಕ್ಸ್ ಹಿಡಿದಾಗ ಇದು ಈ ಥರ ಕೂಡುತ್ತೆ. ಈ ಥರ ಕುತ್ಕೊಂಡಾಗ ಈ ಯಾವ ಥರ ಕಟೋರಿ ಬ್ಲೌಸ್ ನಾವು ಕಟ್ ಮಾಡಿ ಉಟ್ಕೋತೀವಲ್ಲ ಆ ಶೇಪ್ ಬರುತ್ತೆ. ನಾವು ಇದಕ್ಕೆ ಜಾಯಿಂಟ್ ಮಾಡಿ ನಿಮ್ಗೆ ತೋರಿಸ್ತೀವಿ. ಈಗ ಇದಕ್ಕೆ ಇವೆರಡು ಟಕ್ಸ್ ಹಿಡ್ದಂದ್ರೆ ಹಿಂಗೆ ಶೇಪ್ ಕೊಡುತ್ತೆ ಇಲ್ಲಿ ಸೆಂಟ್ರಲ್ಲಿ, ಅದಕ್ಕಾಗಿ ಇದನ್ನು ತೋರಿಸ್ತೆ. ಇದೇ ಪಟ್ಟಿನಲ್ಲಿ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಎರಡು ಮಾಡ್ಕೊತೀನಿ ನಾನು. ಇದಾದ್ಮೇಲೆ ಉದ್ದ ತೋಳಿನ ಲೆಂತ್ ತೊಗೋತೀನಿ. ಇದಕ್ಕೆ ಲೈನಿಂಗ್ ಮೇಲೆ ಹೆಂಗೆ ಕಟ್ ಮಾಡಿ ಇಡ್ಬೇಕಂತ ತೋರಿಸ್ತೀನಿ. ಇದೇನು ಆವಾಗಲೇ ಮಿಕ್ಕಿತ್ತಲ್ಲ ಈ ಬ್ಲೌಸ, ಇದ್ರೊಳಗೆ ತೋಳಿಂದ ಅಳತೆ ಮಾಡಿ ತೋರಿಸ್ತೀನಿ. ಬ್ಯಾಕ ಫ್ರಂಟ ಎರಡು ನೋಡಿರಿ, ತೋಳಿಗೆ ಹೆಂಗೆ ಮೆಜರ್ಮೆಂಟ್ ತೋರಿಸ್ತೀನಿ ಅಂತ ನಿಮ್ಗೆ ನೋಡಿರಿ. ತೋಳಿಂದೇನು ಅಂತ ಪರಿ ಕಷ್ಟ ಇಲ್ಲರಿ, ಬ್ಯಾಕಿಂದ ಕಷ್ಟ. ಏನಾರ ವಿಡಿಯೋದಾಗ ಪ್ರಾಬ್ಲಮ್ ಅನ್ನಿಸ್ತು ನಿಮ್ಗೆ ಏನಾರ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಪ್ರಾಬ್ಲಮ್ನ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ನಿಮ್ಗೆ. ಈಗ ನನಗೆ ಎಷ್ಟು ತಿಳಿದ ಮಟ್ಟಿಗೆ ನಾನು ವಿಡಿಯೋ ಮಾಡಿ ಹಾಕ್ಲಾಕತ್ತೀನಿ ರೀ. ನಿಮಗೆ ಏನ್ರಿ ಅದರ ಡೌಟ್ ಅನ್ಸಕತ್ತಿತ್ತು, ಪ್ರಾಬ್ಲಮ್ ಹೋಗ್ತಿತ್ತು ಅಂದ್ರೆ ನನಗೆ ಹೇಳ್ರಿ, ನಾನು ಮತ್ತೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಂತ. ತೋಳಿನ ಉದ್ದ ಹಿಂಗೆ ತೊಗೋಬೇಕ್ರಿ. ಇವ್ರದ್ದು ರೆಡಿ 9.5 ಅದ ರೀ ತೋಳಿಂದ ಉದ್ದ. ಇಷ್ಟು ಬ್ಯಾಡ್ ಅಂದಾರ ಅವ್ರು, 9 ಇಟ್ಟರು ಸಾಕತ್ ಹೇಳ್ಯಾರ. ಹಾಫ್ ಇಂಚ್ ತೊಗೋತೀನಿ. 9.5 ತೊಗೊಂಡ್ರೆ ಕರೆಕ್ಟ್ 9.5 ಕೂಡ್ತದ್ರಿ. ಅದು 9.5 ಇಟ್ಕೊಂಡು ನೋಡ್ರಿ. 9.5 ಒಂದು ಕರೆಕ್ಟಾಗಿ ಸ್ಕೇಲ್ ಹಾಕೊಡ್ರಿ. ಇಲ್ಲಿ 9.5 ಇಟ್ಕೊಂಡ್ರೆ ಇಲ್ಲಿ 3 ಇಂಚ್ ಇಟ್ಕೋಬೇಕ್ರಿ. 3 ಇಂಚ್ ಎಲ್ಲಿದು ಅಂತ ಈಗ ನಿಮಗೆ ಡೌಟೇ ಬೇಡ. ಕರೆಕ್ಟಾಗಿ ನೀವು ಟೇಪ್ ಇರ್ಲಾರ್ದೇನೂ ಕಟ್ ಮಾಡ್ಕೋಬೋದು. ಈಗ ತೋಳು ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಅವ್ರದ್ದು ಸ್ಲೀವ್ಸಿಂದು ಇದೇನೋ ಫುಲ್ ಟೇಪ್ ಅಳತಿನೇ ತೊಗೋಬೇಕಂತೇನಿಲ್ಲ ಕಲಿಯೋರಿಗೆ. ಈಗ
ಹಿಂಗೆ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ತೋಳಿಂದು. ಈಗ ಬಗ್ಲದ್ದು ಇಲ್ಲಿ ಮಾರ್ಕ್ ಮಾಡ್ಕೊಡ್ರಿ. ಹಾಗೆ ಹೋಯ್ತು. ಈಗ ಇಲ್ಲಿ 1/2 ಇಂಚ್ ಹೊಲಿಗೆ ಹೋಗ್ತದ, ಇಲ್ಲಿ ಬಂದು ರೆಡಿ ಕುಂದಿರ್ತದ. ಕರೆಕ್ಟ್ ನಿಮಗೆ ತೋಳಿನ ಉದ್ದ ಬಿ ಸಿಗ್ತದೆ. ಟೇಪ್ರಿಂದ ಅಳತಿ ತೊಗೊಂಡು ನಾ ಕಲಿಬೇಕು ಹೆಂಗೆ ನಿಮಗೆ ಕನ್ಫ್ಯೂಸ್ ಆಗ್ತೈತಂದ್ರೆ ಈ ಥರ ಮಾಡೋದು ಈಸಿ ಆಗ್ತದೆ ನೋಡಿ. ಈಗ ಈ ಥರ ಶೇಪ್ ನಿಮ್ಗೆ ಈಸಿ ಶೇಪ್ ಹೊಡ್ಕೊತೀರಿ ನೀವು. ಹಿಂಗೆ ಈ ಥರ ಶೇಪ್ ತಗೊಳ್ರಿ. ಕರೆಕ್ಟ್ ಈ ಥರ ಶೇಪ್ ಬರುತ್ತೆ. ಫ್ರಂಟ್ ಶೇಪ್ ಬೇಕಾಗಿತ್ತಂದ್ರೆ ಹಿಂಗೆ ಇಲ್ಲಿ ಹಿಂಗೆ ತೊಗೊಂಡು ಹಿಂಗೆ ಈ ಥರ ಚೂರು ಕರ್ವ್ ಶೇಪ್. 1/2 ಇಂಚ್ ಇದು ಫ್ರಂಟ್ ಬರ್ತದೆ, ಇದು ಬ್ಯಾಕ್ ಕೊಡ್ತೀನಿ. ನಾ ಫ್ರಂಟ್ ಶೇಪಿಗೆ ತೊಗೊಳಲ್ಲ, ಕಟ್ಟಿಂಗ್ ಮಾಡಾಗೆ ಒಮ್ಮೆ ತೊಗೊತೀನಿ. ಈಗ ತೊಗೊಳಲ್ರಿ, ಅದು ಸ್ಟಿಚ್ ಮಾಡಬೇಕಾದ್ರೆ ಒತ್ತಟೆ ತೊಗೊಂಡ್ಬಿಡ್ತೀನಿ ನಾನು. ಅವ್ರಿಗೆ ಇಷ್ಟು ಬಟ್ಟೆ ಹತ್ತಲ್ಲ, ಹಂಗಂದು ನಾ ಇಷ್ಟು ತೆಗೆದುಬಿಡ್ತೀನಿ ನೋಡ್ರಿ. ಅವ್ರು ಫ್ಲಾಟ್ ಇಲ್ಲ ಕೆಳಗರ ಅಂತೇಳಿ ಇಷ್ಟು ಏನಿಗೆ ಕಟ್ ಮಾಡ್ಕೊಂಡಿವಲ್ಲ, ಇದು ಲೈನಿಂಗ್ ಮೇಲೆ ಹೆಂಗೆ ಕಟ್ ಮಾಡ್ಕೋಬೇಕು ಈಗ ತೋರಿಸ್ತೀನಿ. ಇದು ಲೈನಿಂಗ್ ಬ್ಲೌಸ. ಫಸ್ಟ್ ತೋಳಿನ ತಕ್ಕೊಂಡ್ಬಿಡಮ್ರಿ. ಬ್ಲೌಸ ಕ್ರಾಸ್ ಅವ ನೋಡ್ರಿ, ದಪ್ಪಿದ್ದವ್ರಿಗೆ ಹೈರಾಣ ಬರ್ತದ್ರಿ ಇಂಥ ಬ್ಲೌಸ್ ಎಲ್ಲ ಹೊಲಿಕ. ಇವ್ರು ಕೊಟ್ಟಾರ ಜರ ತೆಳ್ಳಗರ ಅಂತ ನಡೀತದ. ದಪ್ಪಿದ್ದವ್ರಿಗಾದ್ರೆ ಜರ ಬಟ್ಟೆ ಹೆಚ್ಚೇ ಬೇಕಾಗ್ತದ. ಇದ್ರ ಮೇಲಿಗೆ ಹಿಂಗೆ ಹಾಕಿ ನೋಡ್ರಿ. ಕರೆಕ್ಟಿಗೆ ಇವರಿಗೆ ನಾ ಕಮ್ಮಿ ಬಿದ್ದದೆ, ಬಟ್ಟೆ ಕಮ್ಮಿ ಅದ. ಈಗ ಹಿಂಗಿಟ್ಟು ಹಿಂಗೆ ಕಟ್ ಮಾಡ್ಕೊಂಡು ತೊಗೊಂಡ್ಬಿಡೋದು. ಹಿಂಗೆ ಎರಡು ಕಟ್ ಆಗೋಯ್ತು. ತೋಳ ಐತ್ರಿ, ಹಿಂದಿನ ಪಾರ್ಟ, ಈಗ ಫ್ರಂಟ ಬ್ಯಾಕ ಎರಡು ತೊಗೊಂಡ್ಬಿಡೋದು. ಈಗ ತೋರಿಸ್ತೀನಿ. ಅದೇನು ಅಂತ ಬರೀ ಬಟ್ಟೆ ಹತ್ತಲ್ಲ. ಈಗ ಹಿಂಗೆ ಬಟ್ಟೆ ಹಾಕೊಂಡಿರಲ್ಲ, ಈಗ ರೀ ಇದಿಷ್ಟು ಹಿಂಗೆ ಪೂರ್ತಿ ಹಾಕೋಬೇಕ್ರಿ. ಶೋಲ್ಡ್ರ್ ಯಾಕೆ ಕಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಇದು ಹೊಲೆ ಹಿಡಿದು ತೋರಿಸ್ತೀನಿ. ಇದನ್ನ ಯಾಕೆ ಕಟ್ ಮಾಡ್ಕೊಂಡಿಲ್ಲ ಅನ್ನೋ ನಿಮ್ಗೆ ಹೊಲೆ ಟೈಮಿಗೆ ಗೊತ್ತಾಗ್ತದ. ಈಗ ಕ್ರಾಸ್ ಬೆಲ್ಟಿಂದ ಒಂದೇನ ಬಟ್ಟೆ ಕಟ್ ಮಾಡಿ ತಗೊಳ್ತೀನಿ. ಬಟ್ಟೆ ವೇಸ್ಟ್ ಮಾಡ್ಕೋಬೇಡ್ರಿ, ಜಾಸ್ತಿ ಮಿಕ್ತಂದ್ರೆ ಭೀ ದಪ್ಪಿದ್ದವ್ರಿಗೆ ಅದು ಹಿಂಗೆ ಬಗ್ಲಾಗ ಹಚ್ಚಕ ಮಾಡಕ ನಡೀತದ್ರಿ. ಕಟ್ ಮಾಡಿಕೊಂಡು ಸುಮ್ಮನೆ ಹಂಗೆ ಹಿಂಗೆ ಕಟ್ ಮಾಡ್ಕೊಂಡು ವೇಸ್ಟ್ ಆಗ್ತದೆ ಇದು. ಈಗ ಇದೇನ ಅಷ್ಟೇ ಕರೆಕ್ಟ್ ಕಟ್ ಮಾಡ್ಕೋಬೇಕಂತೇನಿಲ್ಲ, ಹೆಚ್ಚು ಕಮ್ಮಿ ನಡೀತದ್ರಿ ಕಟ್ ಮಾಡ್ಕೋ ಟೈಮಿಗೆ. ಇದಾಯ್ತು. ಇದು ಫ್ರಂಟ್ ಪಾರ್ಟ. ಇದು ಫ್ರಂಟ್. ಇದು ಯಾವುದು ನಾ ಕಟ್ ಮಾಡ್ಕೊಳಲ್ಲ. ಹೊಲಾಗಿದೆ ಯಾಕೆ ಕಟ್ ಮಾಡ್ಕೊಂಡಿಲ್ಲ ಇದೆಲ್ಲ ಅನ್ನೋದು ನಿಮಗೆ ತೋರಿಸ್ತೀನಿ ಆಮೇಲೆ. ನಾ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಿಮಗೆ ಸ್ಟಿಚ್ ಮಾಡ್ಕೋ ಟೈಮಿಗೆ ಗೊತ್ತಾಗ್ತದೆ. ಇದು ಫ್ರಂಟ, ಬ್ಯಾಕ, ಕ್ರಾಸ್ ಬೆಲ್ಟ, ಹುಕ್ ಪಟ್ಟಿ, ಖಾಜಾ ಪಟ್ಟಿ, ಇದು ತೋಳ. ಇಷ್ಟು ಬ್ಲೌಸಿಗೆ ಬೇಕಾಗಿದ್ದು. ಈಗ ಕಟ್ಟಿಂಗ್ ಮಾಡ್ಕೊಳಕ್ಕೆ ಇಷ್ಟು ಬೇಕು. ಈಗ ಸ್ಟಿಚ್ ಮಾಡ್ಲಿಕ್ಕೆ ದಾರ ಒಂದಿದ್ರೆ ಆಯ್ತು ರೀ. ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋದನ್ನ ಗೊತ್ತಾಗ್ತದ. ಈ ಸ್ಟಿಚ್ ಮಾಡ್ಕೊಳ್ಳೋ ಟೈಮಿಗೆ ಇದ್ರ ವಿಡಿಯೋ ಹಾಕ್ತೀನಿ. ಈ ವಿಡಿಯೋದಾಗ ಕಟ್ಟಿಂಗೇ ಆಗ್ಯದ ಇಷ್ಟೊತ್ತು ಪೂರ್ತಿ. ಸ್ಟಿಚ್ ಮಾಡ್ಕೋದು ಭೀ ನಿಮಗೆ ತೋರಿಸ್ತೀನಿ ಅಂತ. ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನೋಡಿರಿ ವಿಡಿಯೋ ನೋಡಿರಿ. ಇಷ್ಟ ಆಯ್ತಂದ್ರೆ ಸಪೋರ್ಟ್ ಮಾಡಿರಿ.